ಎಲ್ಲರಿಗೂ ನಮಸ್ಕಾರ. ಕೊತ್ತಲವಾಡಿ ಮೊದಲನೇ ಪ್ರದರ್ಶನ ಈಗ ತಾನೇ ಯಾವುದೋ ಅನುಪಮ ಥಿಯೇಟ್ರಲ್ಲಿ ಮುಗಿಸಿ ಬರ್ತಾ ಇದ್ದೀವಿ. ತುಂಬ ಹೌಸ್ಫುಲ್ ಪ್ರದರ್ಶನ ಕಾಣಿಸ್ತಾ ಇದೆ. ಪ್ರೇಕ್ಷಕ ಮಹಾಪ್ರಭುಗಳು ನಿಜವಾಗೂ ಸಿನಿಮಾನ ಒಪ್ಕೊಂಡಿದ್ದಾರೆ ಅನ್ನೋ ಭರವಸೆ ಅವ್ರ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಎಂಜಾಯ್ ಮಾಡ್ತಿದ್ದಾರೆ. ಪ್ರತಿ ಸೀನ್ಗೂ ಚಪ್ಪಾಳೆ ಶಿಳ್ಳೆ ಹೊಡೆದು ಸಿನಿಮಾನ ಎಂಜಾಯ್ ಮಾಡಿದ್ರು. ಪ್ರತಿ ಪಾತ್ರನೂ ಕೂಡ ಕಳೆ ಕಟ್ಟಿದೆ. ಅಂದರೆ ನಾಯಕನಾಗಿ ಪೃಥ್ವಿ ಅಂಬರ್ ಇರ್ಬೋದು, ಕಾವ್ಯ ಇರ್ಬೋದು ನಾಯಕಿ, ಹಾಗೆಯೇ ರಾಜೇಶ್ ನಟರಂಗ, ಗೋಪಾಲ್ ದೇಶಪಾಂಡೆ, ಹಾಗೆ ನನ್ನದು ಒಂದು ಸಣ್ಣ ಪಾತ್ರ, ಎಲ್ಲವನ್ನು ಜನ ಇಷ್ಟಪಟ್ಟಿದ್ದಾರೆ. ಒಂದು ಒಳ್ಳೆ ಕಥೆ ಇದ್ದರೆ, ಒಳ್ಳೆ ಕಂಟೆಂಟ್ ಇದ್ದರೆ, ಸಿನಿಮಾ ಮೇಕಿಂಗ್ ಚೆನ್ನಾಗಿ ಬಂದಿದ್ದರೆ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಸಿನಿಮಾನ ಕೈ ಬಿಡಲ್ಲ. ಆ ನಿಟ್ಟಿನಲ್ಲಿ ಕೊತ್ತಲವಾಡಿ ಸಾಕ್ಷಿಯಾಗಿದೆ. ಇವತ್ತು ನಿಮ್ಮೆಲ್ಲರಿಗೂ ಒಂದು ರಸದೌತಣ ನೀಡುವಂತಹ ಒಂದು ಸಿನಿಮಾ ಬಂದಿದೆ. ಮತ್ತು ಹಿಂದಿನ ದಿನಗಳು ಮತ್ತೆ ಮರುಕಳಿಸ್ತಾ ಇದೆ ಅನ್ನೋ ಒಂದು ಭರವಸೆ ಮೂಡ್ತಾ ಇದೆ. ನೀವೆಲ್ಲ ಬನ್ನಿ, ಈ ಕೊತ್ತಲವಾಡಿ ನೋಡಿ ಎಂಜಾಯ್ ಮಾಡಿ. ಹಾಗೆಯೇ ಇದನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆ ಪುಷ್ಪಾ ಅರುಣ್ ಕುಮಾರ್, ಪುಷ್ಪಾ ಮೇಡಮ್ಗೆ ಧನ್ಯವಾದಗಳು. ನಿರ್ದೇಶಕರಾದಂಥ ಶ್ರೀರಾಜ್ ಅವ್ರಿಗೂ ಧನ್ಯವಾದಗಳು. ಧನ್ಯವಾದ ಎಲ್ಲರಿಗೂ. ಥ್ಯಾಂಕ್ ಯು. ಅದು ಕ್ಯಾರೆಕ್ಟರ್ ಇರೋದೇ ಹಾಗೆ. ಅಂದರೆ ಎಲ್ಲ ಒಂದು ಕಡೆ ಬಾಬಣ್ಣ ಅನ್ನೋ ಕ್ಯಾರೆಕ್ಟರ್ಗೆ ಬೆಂಕಿ ಹಚ್ಚುವಂಥದ್ದು, ಅವನ ಮನಸ್ಥಿತಿಯನ್ನು ಹಾಳು ಮಾಡುವಂಥ ಪಾತ್ರ. ಆ ನಿಟ್ಟಿನಲ್ಲಿ ಅದು ಸಮರ್ಥವಾಗಿ ನಿರ್ದೇಶಕರು ನಮ್ಮ ಕಡೆಯಿಂದ ಕೆಲಸ ತಗೊಂಡಿದ್ದಾರೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ಸೆಕೆಂಡ್. ಇಲ್ಲ, ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಸೊ ಪ್ರೇಕ್ಷಕರದ ರಿಸಲ್ಟ್ ನೋಡ್ತಾ ಇದ್ದೀರಾ. ಈಗ ನೀವು ಸಿನಿಮಾ ನೋಡಿದ್ರೆ ನೀವು ಏನು ಅಂತ ಹೇಳಿ ನಮ್ಮ ಜನರಿಗೆ ತಲುಪಿಸ್ಬೇಕು. ಹೌದು, ಇದಕ್ಕೆಲ್ಲ ನಾನು ಮೇಜರು ನನ್ನ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಮ್ಮ ಮೊದಲೇ ಹೇಳಿದರು, ಅಂದರೆ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ. ಇದಕ್ಕೆ ಮುಖ್ಯವಾಗಿ ನನ್ನ ಕ್ಯಾಮ್ರಾಮನ್ನು ಕಾರ್ತಿಕ್ ಸರು, ಇವತ್ತೇನು ನೀವು ವಿಜುವಲ್ ಎಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಇಲ್ಲ, ಆ್ಯಕ್ಚುಲಿ ನಾನು ಒಬ್ಬ ಬೇಸಿಕ್ಲಿ ರೈಟರ್ ಆಗಿರೋದ್ರಿಂದ ನಾನು ಆದಷ್ಟು ಟ್ರೂ ಇನ್ಸಿಡೆಂಟ್ಗಳನ್ನೇ ಬರೆಯೋದಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಕೊತ್ತಲವಾಡಿ ಕಥೆ ಆಗಿದೆ ಅಂತ ಹೇಳ್ತೀನಿ. ಎಲ್ಲಿ ನಡೆದ ಕಥೆ ಸರ್ ಅಂತ ನಿಮಗೆ ಇನ್ಸ್ಪೈರ್ ಮಾಡೋಂಥ ಕಥೆ? ಹೌದು. ಇಲ್ಲ ಅಂದರೆ ಒಂದಷ್ಟು ನೋಡಿರ್ತೀನಿ, ಒಂದಷ್ಟು ಕೇಳಿರ್ತೀನಿ, ಅದನ್ನೆಲ್ಲ ಒಂದು ಸಿನಿಮ್ಯಾಟಿಕ್ ಆಗಿ ನಾನು ನೋಡಿದ್ದೀನಿ. ಕಥೆ ಕೇಳಿದಾಗ ಮೇಡಮ್ ಅವ್ರ ರೆಸ್ಪಾನ್ಸಿಬಿಲಿಟಿ ಈಗ ಸಿನಿಮಾದಲ್ಲಿ ಅವರು ನೋಡಿದಾಗ ಅವ್ರ ಕಡೆ ಇಲ್ಲ, ಅದೇ ನೀವು ಸಿನಿಮಾ ನೋಡಿದ್ರಲ್ಲ, ಸೊ ಕತೆ ಕೇಳಿದ ತಕ್ಷಣವೇ ಅಂದರು ಇಲ್ಲ ಈ ಕತೆ ಟೇಕ್ ಆಫ್ ಮಾಡೋಣ ಅಂತ. ಸೊ ಸರ್ ಇಲ್ಲ, ಅದು ಗೊತ್ತಿಲ್ಲ ಸರ್. ಇಲ್ಲ, ಅದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ ಮೇಡಮ್, ನೀವೆಲ್ಲ ಸಿನಿಮಾನ ತಲುಪಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.